ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬೇಸಿಕ್ ಕುಕ್. ಇವತ್ತು ನಾವು 3 ಲೇಯರ್ಡ್ ಸ್ಟ್ರಾಬೆರಿ ಡೆಸರ್ಟ್ ಹೇಗೆ ಮಾಡೋದಂತ ನೋಡೋಣ. ಒಂದು ಬೌಲಿಗೆ ಡೈಜೆಸ್ಟಿವ್ ಬಿಸ್ಕೆಟ್ ಕ್ರಷ್ ಮಾಡಿಕೊಂಡು ಅದರಲ್ಲಿ ತುಪ್ಪ ಹಾಕಿ 30 ನಿಮಿಷ ಫ್ರೀಝರಲ್ಲಿ ಇಟ್ಬಿಡಿ. ಇನ್ನೊಂದು ಕಡೆ ಹಾಲಿಗೆ ವಿನೆಗರ್ ಅಥವಾ ಲೆಮನ್ ಜ್ಯೂಸ್ ಹಾಕಿ ಪನ್ನೀರ್ ಮಾಡಿಕೊಳ್ಳಿ. ಇನ್ನೊಂದು ಪ್ಯಾನಿಗೆ ನಾವು ಕಟ್ ಮಾಡಿಕೊಂಡಿದ್ದ ಸ್ಟ್ರಾಬೆರಿ ಹಾಕಿ ಅದರಲ್ಲಿ 2-3 ಟೇಬಲ್ ಸ್ಪೂನ್ ಬೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಇವಾಗ ನಾವು ಪನ್ನೀರು ಕಾಟನ್ ಬಟ್ಟೆಗೆ ಹಾಕಿ ಅದರಲ್ಲಿದ್ದ ನೀರನ್ನು ಚೆನ್ನಾಗಿ ಸೋಸ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ ಪನ್ನೀರ್ ಮತ್ತು ಸ್ಟ್ರಾಬೆರಿ ಸಾಸ್ ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ. ಇದು ಕೂಡ ಅದೇ ಬೌಲಿಗೆ ಹಾಕ್ಕೊಳ್ಬೇಕು. ಇದು ನಮ್ಮದು ಸೆಕೆಂಡ್ ಲೇಯರು. 1/2 ಅವರ್ ಫ್ರೀಸ್ ಮಾಡಿಕೊಳ್ಳಿ. ಇಲ್ಲಿ ನಾನು ಮೆಲ್ಟೆಡ್ ಡಾರ್ಕ್ ಚಾಕ್ಲೇಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಮ್ಮ ಥರ್ಡ್ ಲೇಯರ್. 1/2 ಅವರ್ ಫ್ರೀಝರಲ್ಲಿಡಿ. ಇವಾಗ ನೀವು ಸ್ಟ್ರಾಬೆರಿಯಿಂದ ಗಾರ್ನಿಷ್ ಮಾಡಿಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು.